ಎಲ್ಲಾ ನದಿಗಳಿಗೂ ಹೆಣ್ಮಕ್ಳು ಹೆಸರು ಇಕ್ಕವ್ರೆ. ಗಂಗಾ, ತುಂಗ, ಯಮುನಾ, ಕಾವೇರಿ ಅಂತ. ಯಾಕೆ ಇಕ್ಕವ್ರೆ? ನದಿಗಳು ಒಂದ್ ಕಡೆ ನಿಲ್ಲಲ್ಲ, ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ. ಹೋಯ್ತಾ ನಮ್ ಗಂಡು ಮಕ್ಳಿಗೆ ನೋಡ್ರಿ, ಬಡ್ಡಯ್ಯನ್ ಬಾವಿ, ಭೂತಯ್ಯನ್ ಕೆರೆ, ಮಾದಪ್ಪನ್ ಕಟ್ಟೆ ಅಂತ ಇಕ್ಕಿರ್ತಾರೆ. ಯಾಕೆ? ಬಾವಿ ಕೆರೆ ನೀರು ಎಲ್ಲೂ ಹೋಗಲ್ಲ, ನಾವು ಗಂಡು ಮಕ್ಳು ಎಲ್ಲೂ ಹೋಗಲ್ಲ, ನಿಯತ್ತಾಗಿ ಒಂದೇ ಕಡೆ ಇರ್ತೀವಿ ಅಂತ. ನಾವು ಹೆಣ್ಮಕ್ಳು ಹೆಂಗೆ ಅಂದ್ರೆ ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಹಾಕಿದ್ರೆ ಸಾವಿರ ಲೈಕ್ಸ್ ಬರುತ್ತೆ. ನಿಮಗೆ ಹಂಗೆಲ್ಲ ಬರುತ್ತಾ? ಅಲ್ಲ, ಇದು ನಂಬ್ಕೋಬೇಕು. ಹೆಣ್ಮಕ್ಳು ಒಂದು ಫೇಸ್ಬುಕ್ ಫೋಟೋ 1000 ಲೈಕ್ಸ್ ಬರುತ್ತೆ ಅಂತ ಅಲ್ಲ. 30 ರೂಪಾಯಿ ಪಾನಿಪುರಿ ತಿನ್ನಿಕ 300 ಸೆಲ್ಫಿ ತಗೊಳ್ಳೋ ಇವ್ರಿಗೆ ಇಷ್ಟ ಇರ್ಬೇಕಾದ್ರೆ 3000 ರೂಪಾಯಿ ಎಣ್ಣೆ ಕುಡಿದ್ರೆ ಹೆಂಡತಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡ್ತೀವಲ್ಲ, ನಮಗೆ ಇಷ್ಟ ಇರ್ಬೇಡ. ಮಜಾ ಆಯಾ? ಅಲ್ಲ ಅಷ್ಟೆಲ್ಲ ಖರ್ಚು ಮಾಡಿ ಸಾಯೋದಕ್ಕೇನು ಟಿಕೆಟ್ ತಗೊಂತೀರಾ ಅಂತ ನನಗೆ ಅರ್ಥನೇ ಆಗಲ್ಲ. ನೋಡಿ ನೋಡಿ, ಯಾವ್ದನ ಮನೆಗಾಯ್ತು ಗಂಡ್ ಮಕ್ಳ ಫೋಟೋನೇ ನೇತಾಡ್ತಿರುತ್ತೆ. ಯಾಕೆ? ಕುಡಿದು ಬೇಗ ಟಿಕೆಟ್ ತಗೊಂಡು ಹೋಗ್ಬಿಡ್ತಾರಲ್ಲ. ಅಲ್ಲ, ಹೌದು. ಗಂಡು ಮಕ್ಳು ಯಾಕೆ ಬೇಗ ಸಾಯ್ತಾರೆ ಅಂದ್ರೆ ರಾತ್ರಿ ಹೊತ್ತು ವಿತೌಟ್ ಮೇಕಪ್ ಅಲ್ಲಿ ಹೆಂಡತಿ ಮಕ್ಕ ನೋಡ್ಬಿಡ್ತಾರೆ. ಈಗ ಹೇಳ್ದಲ್ವ, ಆಯ್ತು. ಗಂಡು ಅಲ್ಲ ಹಾಲು ಕುಡ್ದ ಮಕ್ಳ ಉಳಿಯಲ್ಲ ಅಂತ ಗೊತ್ತು, ಇನ್ನು ಎಣ್ಣೆ ಕುಡ್ದಾರ ನೀವು ಉಳಿತಿರಾಗಿಲ್ಲ. ಏನು ಕುಡಿಬೇಕು ಅಂತ ಅಂದ್ರೆ ನಾವೆಲ್ಲ ಕುಡ್ದು ವೀಕ್ ಆಗ್ಬಿಟ್ಟಿದೀವಿ. ಹೆಣ್ಣು ಮಕ್ಳು ಹಾಲು, ತುಪ್ಪ, ಬೆಣ್ಣೆ, ಬೋರ್ಬಿಟ್ಟು ಎಲ್ಲ ತಿಂದು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ಯಾ? ಸ್ಟ್ರಾಂಗ್ ಹೋಗೋರು ನೀನ್ ಇವಾಗ ಸ್ಟ್ರಾಂಗ್ ಆಗಿದ್ಯಾ? ಅನ್ಕೊಂಡಿ ಬೈಲು ಹೋಗ ಕಂಬಳಾಡ್ಸ್ಬಿಡ್ಕ ಆಗಲ್ಲ ಅಲ್ವಾ? ಅದೇ ನಾವು 90 ಎಣ್ಣೆ ಕುಡಿದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ರೋಡೇ ಹಳ್ಳಾಡ್ತಾ ಇರ್ತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹಿಂಗ್ ಹಳ್ಳಾಡ್ತಾ ಇರ್ತದೆ, ಮನೆ ಹಳ್ಳಾಡ್ತಾ ಇರ್ತದೆ. ನಿನ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ನಮ್ ಗಂಡು ಮಕ್ಕಳು ಯಾರಾದ್ರೂ ಒಬ್ರು ತೀರೋಗ್ಬಿಟ್ರೆ ಯಾವಾಗ್ಲೂ ಚಿಲ್ಡ್ರನ್ ಸೌಂಡ್ ಮಾಡೋದು, ನೋಟು ಸೈಲೆಂಟ್ ಆಗಿರುತ್ತೆ. ಅಂದ್ರೆ ನೀವು ಹೆಣ್ಮಕ್ಳು ನೋಟು, ನಾವು ಗಂಡು ಮಕ್ಳು ಚಿಲ್ಡ್ರೆಗಳು ಅಂತ. ಜಾಸ್ತಿ ಬ್ಯಾನ್ ಆಗಿರೋದು ನೋಟು ಹೊರತು ಚಿಲ್ಡ್ರೆಗಳಲ್ಲ.